ಬನ್ನಿ ಇಲ್ಲಿ ಶರಣ್ ಬ್ರೋ. ನೋವಿದೆ, ಆಕ್ರೋಶ ಇದೆ. ಹೇಳ್ತೀನಿ ಆನ್ ಮಾಡಿ ಹೇಳ್ತೀನಿ. ಹಲೋ ಗೈಸ್, ನನ್ನ ಇನ್ನೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತು ಏನೇನು ವರ್ಕೌಟ್ ಮಾಡ್ತೀನಿ ಎಲ್ಲ ಬ್ಲಾಗಲ್ಲಿ ತೋರಿಸ್ತೀನಿ. ಹಾಯ್, ತುಂಬ ಚಿಕ್ಕದು ಗೈಸ್, 3 ಜನ ಇದ್ದೀವಿ ಇಲ್ಲಿ. ಹಾಯ್, ಹಲೋ ಹಾಯ್. ಹಲೋ. ಏನು ಇವತ್ತು ವರ್ಕೌಟು? ಬ್ಯಾಕ್ ಥೈಸ್ ಆ್ಯಪ್ ಸ್ಟಾರ್ಟ್ ಮಾಡಬೇಕು. 100 ಡೇಸ್ ಚಾಲೆಂಜ್ ಬೇರೆ ತಗೊಂಡಿದ್ದೀರಾ? ನಡೀತಾ ಇದೆ, ಟ್ರಾನ್ಸ್ಫಾರ್ಮೇಷನ್ ನಡೀತಿದೆ ಗೈಸ್. ಇವಾಗ ಜಿಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್. ವಾರ್ಮಪ್ ಮಾಡಕ್ಕೆ ಬಂದಿದ್ದೀವಿ. ಜಿಮ್ ಮಾತ್ರ ಕ್ರೇಜಿ ಲೆವೆಲ್ ಗೈಸ್. ಇವತ್ತು ಬ್ಯಾಕು ಮತ್ತು ಥೈಸ್ ವರ್ಕೌಟ್ ಇರೋದು. ಸೊ ಸಾಟರ್ಡೇ ಆಗಿರೋದ್ರಿಂದ ಲೇಟಾಗಿ ಬಂದಿದ್ದೀವಿ. ಇಲ್ಲಿ ನಮ್ಮ ಅಣ್ಣ ಇದ್ದಾರೆ. ಹಾಯ್, ಏನು ಮೋಟಿವೇಶನ್ ಬೆಳಿಗ್ಗೆ? ಟೀ ಶರ್ಟಾ? ಟ್ರಿಪ್ಗೆ ಹೋಗೋ ಥರ ರೆಡಿಯಾಗಿ ಬಂದವ್ರಿಗೆ. ಗೈಸ್, ಕಂಟಿನ್ಯೂ ಆಗಿ ಒಂದು 50 ಪುಷಪ್ಸ್ ಮಾಡ್ತೀನಿ ನೋಡಿ. ಗೈಸ್, ಫೈನಲಿ 50 ಪುಷಪ್ಸ್. ಕ್ರೇಜಿ ಆಗಿರುತ್ತೆ ಮಾತ್ರ. ನೀವು ಟ್ರೈ ಮಾಡಿ ಗೈಸ್. ಫಸ್ಟ್ ಲೆಟ್ ಪುಲ್ ಡೌನ್ ವರ್ಕೌಟು ಬ್ಯಾಕಿಂದ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ವಾರದಲ್ಲಿ ಡಬಲ್ ವರ್ಕೌಟ್ ಹೊಡಿತೀವಿ. ಸೊ ಯಾವತ್ತು ಎಷ್ಟಾಗುತ್ತೋ ಅಷ್ಟು ವರ್ಕೌಟ್ ಮಾಡಿ. ಗೈಸ್, ಸೆಕೆಂಡ್ ಎಕ್ಸಸೈಸ್, ಸೆಕೆಂಡ್ ಸೆಟ್ ಮಾಡ್ತಾಯಿದ್ದೀನಿ. ಲೆವೆಲ್ ರೋ ಅಂತ ಎಕ್ಸಸೈಸ್ ಹೆಸರು. ಕ್ರೇಜಿಯಾಗಿ ಬೀಳುತ್ತೆ ಮಾತ್ರ ವರ್ಕೌಟ್, ಬಿಕಾಸ್ ಮೇನ್ ಬ್ಯಾಕ್ ಅಲ್ವಾ. I love this. Yes. Until failure ವರ್ಗೂ ಹೊಡೀರಿ. ಕ್ರೇಜಿಯಾಗಿ ಬೀಳುತ್ತೆ ಮಾತ್ರ. ನೆಕ್ಸ್ಟ್ ಲೆವೆಲ್ ಗೈಸ್. ಥರ್ಡ್ ಎಕ್ಸಸೈಸ್ ರೋಯಿಂಗ್. ಕ್ರೇಜಿಯಾಗಿ ಬೀಳುತ್ತೆ ಮಾತ್ರ ಎಕ್ಸಸೈಸ್ ಇದಂತ. ನೀವು ಡಬಲ್ ಹ್ಯಾಂಡ್ ಒಟ್ಟಿಗೆ ಆದರೂ ಮಾಡ್ಬೋದು, ಸಿಂಗಲ್ ಆದರೂ ಮಾಡ್ಬೋದು. ಬಟ್ ನಾನು ಸಿಂಗಲ್ ಮಾಡ್ತೀನಿ ಯಾವಾಗಲೂ, ಬಿಕಾಸ್ ಯಾವತ್ತೂ ಒಂದ್ರ ಮೇಲೆ ನೀಟಾಗಿ ಕಾನ್ಸಂಟ್ರೇಟ್ ಮಾಡೋಣ ಅಂತ. ಸೊ ಮಸಲ್ಗೂ ನೀಟಾಗಿ ವರ್ಕೌಟ್ ಬೀಳುತ್ತೆ. ಮೇನ್ ಆ್ಯಕ್ಚುಲಿ ಮೈಂಡ್ ಆ್ಯಂಡ್ ಬಾಡಿ ವರ್ಕ್ ಆಗುತ್ತೆ. ಸೊ ಆದಷ್ಟು ಹೊಡೀರಿ ಇದು, ಬಿಕಾಸ್ ಲ್ಯಾಟ್ಸಿಗೆ ತುಂಬ ಹೆಲ್ಪ್ ಆಗುತ್ತಿದೆ. ಕ್ರೇಜಿ ಆಗಿತ್ತು ಗೈಸ್, ಮಸ್ಟ್ ಟ್ರೈ ಗೈಸ್. ಇವಾಗ ನಮ್ಮ ಶರಣ್ ಬ್ರೋ ಬಂದಿದ್ದಾರೆ. ಏನ್ರಿ ಕಿತ್ಕೊಳ್ತೀರ ಅನ್ನೋದು?
ಓಕೆನಾ? ಹೇಳಿ. ಸೂಪರ್ ಆಗಿ ಅನಿಸ್ತಾ ಇದೆ. ಇವಾಗ ಹೇಗಿದ್ರು ಬ್ಯಾಕ್ ಮತ್ತೆ ಬೈಸೆಪ್ಸ್, ಸೊ ಪ್ರಾಬ್ಲಮ್ ಏನಿಲ್ಲ. ಲೆಗ್ಸ್ ಆದಾಗ ಮಾತ್ರ ಪ್ರಾಬ್ಲಮ್. ಹೇಗಿದೆ ಇವತ್ತು ಅಂತ? ಇವತ್ತು ಮಸ್ತ್ ಅಲ್ಲ? ಇವತ್ತು ಬ್ಯಾಕ್ ಅಂಡ್ ಬೈಸೆಪ್ಸ್ ಸೂಪರ್ ಡೇ. ರಜನ ಯಾರಿಗೆ? ನಿಮಗೆ ಕೆಲಸ? ಹೌದು, ಇವತ್ತು ಫುಲ್ಲು ವರ್ಕೌಟ್ ಡೇ. ಗೈಸ್ ಲಾಸ್ಟ್ ಸೆಟ್ ಒಂದು ಸೈಡ್ 50 kg. ಯಾವತ್ತು ಟ್ರೈ ಅನ್ನೋದು ಬಿಡಬಾರ್ದು. ಲಾಸ್ಟ್ ಸೆಟ್ ಅಲ್ವಾ, ಜಿಮ್ಮಲ್ಲಿ ಅಂತಲ್ಲ, ನೀವು ಮಾಡೋ ಯಾವುದೇ ಕೆಲಸದಲ್ಲಾದರೂ ಟ್ರೈ ಅನ್ನೋದು ತುಂಬ ಮುಖ್ಯ. ಓಕೆ, ಲೆಟ್ಸ್ ಟ್ರೈ. ವೆರಿ ಗುಡ್. ಈಸಿ. ಬಿಡು ಬಿಡೋದು. ಎಸ್ ಗೈಸ್ ಕ್ರೇಜಿಯಾಗಿ ಬಿತ್ತು. ಇಂಥ ಒಳ್ಳೆ ಪಾರ್ಟ್ನರ್ ಇದ್ದರೆ ಮಾತ್ರ ನೆಕ್ಸ್ಟ್ ಲೆವೆಲಾಗಿ ವರ್ಕೌಟ್ ಮಾಡ್ಬೋದು. ತುಂಬ ಥ್ಯಾಂಕ್ ಯು ಸೋ ಮಚ್. ನೋಡಿ ಇವರೇ ರೈಸ್ ವಿತ್ ಶಿನ್ಸ್. ಹಾಯ್ ಸಾಹೇಬ್, ಏನು ಮೋಟಿವೇಶನು? ಏನೋ ಮೋಟಿವೇಶನ್. ಇವತ್ತು Saturday ಆಗಿರೋದ್ರಿಂದ ಮೋಟಿವೇಟೆಡ್ ಆಗಿದ್ದೀನಿ. ನನ್ನ ಮೋಟಿವೇಟ್ ಮಾಡು. ಜಿಮ್ ಎಲ್ಲ ಖಾಲಿ ಹೊಡಿತೈತಲ್ಲ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಚೆನ್ನಾಗಿದ್ದಾರೆ, ಖಾಲಿ ಹೊಡಿತಾ ಇದ್ದಾರೆ. ಎಷ್ಟು ಖಾಲಿ ಐತಿ ಇವತ್ತು Saturday ಅಂತ? ನೀವು ಬಂದಿರೋದೇ ಅದ್ಭುತ. ನನಗೆ ಕ್ರೌಡ್ ಅಂದ್ರೆ ಆಗಲ್ಲ, ನನಗಿದೆ ಕ್ರೌಡ್. ಓಕೆ, ಖಾಲಿ ಇರ್ಬೋದು, ನನಗಿದೆ ಕ್ರೌಡೆಡ್. Saturday ನಾವು ಯಾವತ್ತಿದ್ರು 9 o'clock ಬರ್ತೀವಿ ಗೈಸ್. ಜಿಮ್ ಖಾಲಿ ಇರುತ್ತಲ್ಲ ಸರ್. ಏನು ಮೋಟಿವೇಶನ್ ಇವತ್ತು? ನೀವುಗಳೇ ಮೋಟಿವೇಶನ್. ಹಾಂ, ಇನ್ಫ್ಲೂಯೆನ್ಸರ್ಸ್ ಆಗಿ ನೀವುಗಳು ನನಗೆ ಹೆಲ್ಪ್ ಮಾಡ್ತಾ ಇದ್ದೀರಾ. ಓಕೆ ಗೈಸ್, ಇವ್ರು ನನಗಿಂತ ಎಕ್ಸ್ಪೀರಿಯನ್ಸು ಜಿಮ್ಮಲ್ಲಿ. ಏಜಲ್ಲೂ ನನಗಿಂತ ತುಂಬ ದೊಡ್ಡವರು. ನಮ್ಮದು ಬರೀ 4 ವರ್ಷ ಎಕ್ಸ್ಪೀರಿಯನ್ಸ್. ನಿಮ್ಮದು? ಇವಾಗ ಮಾಡಿ ಬಿಟ್ಟಿದ್ದಾರೆ ಆಲ್ರೆಡಿ ಜಿಮ್ನ. ಇಲ್ಲೊಬ್ರು ಇದ್ದಾರೆ ಫಿಸಿಯೋಥೆರಪಿಸ್ಟ್. ಫಿಸಿಯೋಥೆರಪಿಸ್ಟ್ ಗೈಸ್ ಇವರು. ಗೈಸ್ 4th ಎಕ್ಸಸೈಸು ಕೇಬಲ್ ರೋಯಿಂಗ್. ಲಾಸ್ಟ್ ಇದಾದಮೇಲೆ ಥೈಸ್ ಫ್ಲೆಕ್ಸ್ ಇದೆ. ಸ್ಲೋ ಮಾಡಿ, ಯಾವತ್ತಿದ್ರು ಪರ್ಫೆಕ್ಟಾಗಿ ಮಸಲ್ ಫೀಲ್ ಆಗಬೇಕು. ಜಾಸ್ತಿ ಏನಿಲ್ಲ ಗೈಸ್, ಮೈಂಡ್ ಬಾಡಿ ರೀಡ್ ಮಾಡಿ ವರ್ಕೌಟ್ ಮಾಡಿ, ಕ್ರೇಜಿಯಾಗಿ ಬರುತ್ತೆ ಮಾತ್ರ ಅಷ್ಟೇ, ಇನ್ನೇನಿಲ್ಲ ಗೈಸ್. ಬ್ಯಾಕ್ ವರ್ಕೌಟ್ ಮುಗಿಸಿದ್ವಿ. ಇವಾಗ ನೋಡಿದ್ರೆ ಆಲ್ರೆಡಿ ಪ್ಲ್ಯಾನೇ ಚೇಂಜು. ಥೈಸ್ ಹೊಡಿಯೋಣ ಅಂತ ಇದ್ದಿದ್ದು ಆ್ಯಪ್ಸಿಗೆ ಬಂದ್ಬಿಡ್ತೀವಿ. ನೋಡಿ, ನಾವು ಅನ್ಕೊಳ್ಳೋದೇ ಒಂದು, ಇವತ್ತು ಮಾಡೋದೇ ಒಂದು. ವೀಕೆಂಡಲ್ಲಂತೂ ಹಿಂಗೆ ಗೈಸ್ ನಮ್ಮದು, ನಾವು ಅಂದ್ಕೊಳ್ಳೋದೇ ಒಂದು, ಮಾಡೋದೇ ಒಂದು. ಸೊ ಆ್ಯಪ್ಸ್ ಮಾಡೋಣ ಅಂತ 90 days ಟ್ರಾನ್ಸ್ಫಾರ್ಮೇಷನ್ ಬೇರೆ ಅಲ್ಲ. ಸೊ ಬರೀ ಅಪ್ಪರ್ ಬಾಡಿ ಕಾನ್ಸಂಟ್ರೇಟ್ ಮಾಡ್ಬೋದು, ಸ್ವಲ್ಪ ಫ್ಯಾಟು ಬರ್ನ್ ಮಾಡೋಣ ಅಂತ. ಲೆಟ್ಸ್ ಡೂ ಗೈಸ್. ಏನು ಹೇಳಿ ಗೈಸ್, ಇವ್ರು ಬರೀ ಡಿಮೋಟಿವೇಟ್ ಮಾಡ್ತಾರೆ ನಮ್ಗೆ ಆಲ್ಮೋಸ್ಟ್. ಬನ್ನಿ ಇಲ್ಲಿ ಶರಣ್ ಬ್ರೋ. ಏನಿಲ್ಲ, ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ. ಗೈಸ್ ಆ್ಯಪ್ಸ್ ಸೆಕೆಂಡ್ ಸೆಟ್ಟು. ಇವರು ವರ್ಕೌಟ್ ಹೊಡೀರಿ ಅಂದರೆ ಮಾತಾಡ್ತವ್ರೆ. ಇಂಥವ್ರೆಲ್ಲ ಗ್ಯಾಂಗಳು ಇರ್ತಾರಲ್ಲ ಗೈಸ್. ಆ್ಯಪ್ಸ್ ತುಂಬ ಮುಖ್ಯ ಗೈಸ್. Ah, 25 ಕೌಂಟ್ಸ್ ಗೈಸ್. 3 ಸೆಟ್ಸ್, 2 ಸೆಟ್ ಮುಗಿದಿದೆ, ಲಾಸ್ಟ್ ಸೆಟ್ ಬಾಕಿದೆ. ಕ್ರೇಜಿಯಾಗಿ ಬರುತ್ತೆ ಮಾತ್ರ ಆ್ಯಪ್ಸ್, ಕ್ರೇಜಿ ನೆಕ್ಸ್ಟ್ ಲೆವೆಲ್. ಪೇಯ್ನ್ ಮಾತ್ರ ಹಂಗೆ ಇರುತ್ತೆ, ರಿಸಲ್ಟ್ ಬಂದುಬಿಟ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್. ಒಂದು ದಿವಸ ಎಲ್ಲ ಬರೋಲ್ಲ, ಡೈಲಿ ಜಿಮ್ಗೆ ಬನ್ನಿ. ವೀಕ್ಲಿ ಟ್ವೈಸ್ ಆದರೂ ಆ್ಯಪ್ಸ್ ಮಾಡಿ, ಡಯಟ್ ಮಾಡ್ಬಿಟ್ಟು ಮಾಡಿ ಗೈಸ್. ಸುಮ್ಮನೆ ತಿಂದ್ಬಿಟ್ಟು ಮಾಡ್ತೀನಿ ಅಂದರೆ ಆಗಲ್ಲ. ಮೇಯ್ನ್ ಆಯಿಲ್, ಶುಗರ್ ಇವೆರಡು ಅವಾಯ್ಡ್ ಮಾಡಿ.
ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ಇವ್ರದ್ದು ಮಾತ್ರ ಹೆವಿ ಐತೆ ಫ್ಯಾಟ್, 34% ಫ್ಯಾಟ್. ಅಣ್ಣಂದು ಗೈಸ್ ಸೆಕೆಂಡ್ ಎಕ್ಸಸೈಸ್ ಆ್ಯಪ್ಸ್ಗೆ ಬನ್ನಿ. ಇವಾಗ ಶಾಲೆಂದ್ರು ಸಪೋರ್ಟ್ ಮಾಡೋಕ್ಕೆ. ಗೈಸ್ ಬರೀ ಡಬಲ್ ಮೀನಿಂಗು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕಪ್ಪ. ನೀವು ನೋಡಿದ್ಯಾ ಆಪ್ಸೋ ಅಂತ? ನನ್ನ ಆಪ್ಸೋ ಇದ್ದಾರೆ, ನಾನೇನು ಮಾಡಲಿ? ಇವ್ರು ಇನ್ನೂ ಮದುವೆ ಆಗಿಲ್ಲ, ಅದಕ್ಕೇನೆ. ಟ್ವೆಂಟಿ ಸೆಟ್ಸ್ 3 counts. ಕ್ರೇಜಿಯಾಗಿ ಬರುತ್ತೆ ಮಾತ್ರ ವರ್ಕೌಟ್. ಯಾರು ಹೇಳ್ತೀನಿ, ನಾನು ಮಾಡಿ ಹೇಳ್ತೀನಿ. ಬರೀ ಇಂಥದೆಯಾ ಗೈಸ್? ಥರ್ಡ್ ವೇರಿಯೇಷನ್ ಆ್ಯಪ್ಸ್ಗೆ. ಇವತ್ತು ಫುಲ್ ಆ್ಯಪ್ಸ್ ಚಚ್ಚಿ ಬಿಸಾಕೋದೆ. ಓಕೆನಾ? ಕ್ರೇಜಿ ಆಗಿಬಿಟ್ಟು ಗೈಸ್, ಕ್ರೇಜಿ ಗೈಸ್. ವರ್ಕೌಟ್ ಮುಗೀತು. ರಿಕವರಿಗೆ ವೇ ಪ್ರೋಟೀನ್ ಆ್ಯಸ್ ಯೂಶುವಲ್. ಯಾಕೆ ಯಾವಾಗಲೂ ವೇ ಪ್ರೋಟೀನ್ ಅಂದರೆ ಈಸಿ ಎಕ್ಸಸೈಸ್, ಈಸಿ ಆಕ್ಸೆಸ್ಸು ಮತ್ತು ಕಾಸ್ಟ್ಲಿ ಇರ್ಬೋದು, ಬಟ್ ಇಟ್ಸ್ ಅಫೋರ್ಡಬಲ್. ಇದೇ ಬ್ರ್ಯಾಂಡು ಅದೇ ಬ್ರ್ಯಾಂಡು ಯೂಸ್ ಮಾಡಿ ಅಂತ ಯಾವತ್ತೂ ಹೇಳಲ್ಲ. ಬೇಸ್ಡ್ ಆನ್ ಯುವರ್ ಬಜೆಟ್ ಆ್ಯಂಡ್ ಬೇಸ್ಡ್ ಆನ್ ಯುವರ್ ಕ್ವಾಲಿಟಿ ನೋಡಿ. ಸುಮ್ಮನೆ ಯಾರೋ ಇದು ತಗೋ ಅದು ತಗೋ ಅಂತಾರಂತ ಯಾವತ್ತು ಕಾರ್ಬ್ಸ್ ಕಡಿಮೆ ಇರೋ ಪ್ರೋಟೀನ್ ನೋಡಿ, ಇಟ್ಸ್ ಬೆಟರ್. ಹೊರಗಡೆ ಹೇಗೆ ಅನ್ನಿಸ್ತು? ಕ್ರೇಜಿ, ಚಿಂದಿ ಲೆವೆಲ್. ಹೊಟ್ಟೆ ಅಂತೂ ನನಗೆ ಬೇರೆ ಹೊಟ್ಟೆ ಬೇಜಾನಿದೆಯಲ್ಲ, ಹೆವಿ ಫೀಲ್ ಆಗ್ತಿದೆ. ಬಟ್ ಸ್ಲೋ ಒಂದೇ ಸಮಯ ಎಲ್ಲ ಮಾಡೋದು, ಸ್ಲೋ ಸ್ಟಾರ್ಟ್ ಮಾಡಬೇಕಷ್ಟೇ. ಅದರಲ್ಲೂ 100 days ಬೇರೆ ಚಾಲೆಂಜ್ ತಗೋಬಿಟ್ಟಿದ್ದಾರೆ. ನಮ್ಮದು 90 days. ಸೊ ಟ್ರಾನ್ಸ್ಫಾರ್ಮೇಷನ್ ಆಗಲೇಬೇಕಂದ್ರೆ ಪೇಯ್ನ್ ಆಗಲೇಬೇಕಲ್ವ ಗೈಸ್? ಮತ್ತು ಪೇಯ್ನಲ್ಲೇ ನಾವು ಸಾಧಿಸಬೇಕು. ಮಂಡೇ ಮಾಡಬೇಕು. ಮಂಡೇ ಹೆವಿ ವರ್ಕೌಟ್. ಇವತ್ತಂತೂ ಸಖತ್ ಎನರ್ಜಿ ಇತ್ತು. ವೆಯ್ಟ್ ಹೊಡೆದಿರೋದಂತೂ ಏನು ಪ್ಲ್ಯಾನ್ ನಾಳೆ ಇನ್ನೇನು ಮೈಂಡಲ್ಲಿ ಬಂದಿಲ್ಲ. ಒಂದು ಚಾಲೆಂಜ್ ಮಾಡಬೇಕು ಅಂತಿದೆ, ನೋಡೋಣ. ನನ್ನ ಚಾನಲಲ್ಲಿ ನೋಡಿ ಅದೇನು ಚಾಲೆಂಜ್ ಅಂತ ನಾನು ಹೇಳಲ್ಲ, ಬಟ್ ಚಾಲೆಂಜ್ ಬರುತ್ತೆ ಗೈಸ್. ಎಲ್ಲ ನಮ್ಮ ಯೂತ್ ಹುಡುಗರನ್ನ ಇಟ್ಕೊಂಡೆ ಚಾಲೆಂಜ್ ಮಾಡ್ತಾಯಿದ್ದೀವಿ. ಅದು ನಿಮಗೆ ರೈಸ್ ವಿತ್ ಶಿನ್ಸ್ ಚಾನಲಲ್ಲಿ ಸಿಗುತ್ತೆ. ಕ್ಲಿಪ್ ಮಾತ್ರ ಅವಾಗವಾಗ ನಾನು ಹಾಕಿರ್ತೀನಿ, ಅದರಲ್ಲಿ ನೀವು ಫುಲ್ ವೀಡಿಯೋ ಆ ಚಾನಲಲ್ಲಿ ನೋಡ್ಕೋಬೋದು. ಯಾರು ಮಾತಾಡ್ತವ್ರು ಈ ಥರ ಅಂತ ಅಲ್ಲಿ ನೋಡ್ತವ್ರು ಒಳಗಡೆಯಿಂದ. ಸೊ ಡೋಂಟ್ ಕೇರ್ ಅಬೌಟ್ ದೆಮ್, ಬಿಕಾಸ್ ನಮ್ಮ ಲೈಫು ನಮ್ಮ ಇಷ್ಟ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್. ಪಬ್ಲಿಕಲ್ಲಿ ಅವ್ರು ಅದು ಅನ್ಕೋತಾರೆ, ಇವ್ರು ಅನ್ಕೋತಾರೆ. ಒಂದು ಮಾತಿದೆ, 4 ಜನ ಏನು ಹೇಳ್ತಾರಂತೆ, 4 ಜನ ಏನೂ ಅನ್ನಲ್ಲ, ಮಣ್ಣು ಮಾತಾಡಲ್ಲ. ನಮ್ಗೇನು ಬೇಕು ನಾವು ನೋಡ್ಕೋಬೇಕಷ್ಟೆ, ಸಿಂಪಲ್. ಸರಿನಾ? ನಾವು ಅವ್ರಿವ್ರು ನೋಡ್ಕೊಂಡಿದ್ರೆ ನಮ್ಮ ಲೈಫ್ನ ಸಾಧಿಸೋಕ್ಕಾಗಲ್ಲ. ಅವ್ರವ್ರ ಲೈಫ್ನ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ನಾವು ನಮ್ಮ ಲೈಫ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಇದು ಮೋಟಿವೇಶ್ನಲ್, ನಾನು ಲೈಫಲ್ಲಿ ಕಲ್ತಿರೋದು. ಸಿಂಪಲ್. ಏನು ಮಾಡಬೇಕಾದ್ರೂ ನಿಮಗೆ ನೀವೇ ಸಾಥ್. ಸಿಂಪಲ್ ಮಾಡಿ ಉದ್ಧಾರ ಆಗ್ತೀರ ಅಷ್ಟೇ. ಆಮೇಲೆ ಇನ್ನೊಂದು ಗೈಸ್, ನಿಮಗೆ ಯಾವ್ದು ಇಷ್ಟ ಇಂಟ್ರೆಸ್ಟ್ ಯಾವುದಿದೆ ಅದ್ರಲ್ಲಿ ಮಾತ್ರ ನೀವು ಸಕ್ಸಸ್ ಮಾಡೋಕ್ಕಾಗೋದು, ಮತ್ತು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಸೊ ನೆಮ್ಮದಿಯಾಗಿ ಆದರೂ ಜೀವನ ಸಾಗಿಸ್ಬೋದು, ನನ್ನ ಅನಿಸಿಕೆ.
ಸುಮ್ಮನೆ ಯಾರೋ ಒತ್ತಾಯಕ್ಕೋಸ್ಕರ ನೀವು ಏನೋ ಮಾಡಿಕೊಂಡು ನೋ. ನನಗೆ ಫಿಟ್ನೆಸ್ ಇನ್ಫ್ಲೂಯೆನ್ಸ್ ಆಗಬೇಕಂತ ತುಂಬ ಇಷ್ಟ. ಸೊ ಜಿಮ್ ಈಸ್ ಮೈ ಎವ್ರಿಥಿಂಗ್, ಲೈಕ್ ಎವ್ರಿಥಿಂಗ್. ಸೊ ನಾನು ಅದಕ್ಕೆ ಜಿಮ್ ಮಿಸ್ ಮಾಡೋಕ್ಕೆ ಹೋಗಲ್ಲ ಯಾವಾಗ್ಲೂ. ಮುಂಚೆ ಸ್ಕಿಪ್ ಆಗ್ತಿತ್ತು ಆ ಕೆಲಸ ಈ ಕೆಲಸ ಅಂತ. ಸೊ ಇನ್ನು ನೋ ಎಕ್ಸ್ಕ್ಯೂಸ್ ಗೈಸ್. ದಿಸ್ ಇಯರ್ 2026 ಗೋಣ ಬಿ ಲೈಕ್ ಎನಿಥಿಂಗ್. ನನ್ನ ಟ್ರಾನ್ಸ್ಫಾರ್ಮೇಷನ್ ನಾನೇ ನೋಡೋಕ್ಕೆ ತುಂಬ ಇಷ್ಟಪಡ್ತೀನಿ. ವೇಟ್ ಆ್ಯಂಡ್ ವಾಚ್. ಸಿಗೋಣ ಗೈಸ್, ಬಾಯ್.